ಲೀಟರ್ ಸೀಮೆ ಎಣ್ಣೆ ಕಡಿತಗೊಳಿಸಿರುವ ಆದೇಶವನ್ನು ಹಿಂಪಡೆದುಕೊಳ್ಳಬೇಕೆಂದು ಕನ್ನಡ ಸೇನೆ ಕರ್ನಾಟಕ ವತಿಯಿಂದ ಆಯುಕ್ತರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಬೆಂಗಳೂರು ಇವರಿಗೆ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರವು ನಗರ ಪ್ರದೇಶ, ಗ್ರಾಮಾಂತರ ಮತ್ತು ಪಟ್ಟಣ ಪ್ರದೇಶಕ್ಕೆ ಸೇರಿದ ಪಡಿತರ ಚೀಟಿದಾರರಿಗೆ 6 ಲೀಟರ್ ನೀಡಬೇಕಾಗಿದ್ದ ಸೀಮೆ ಎಣ್ಣೆ ದಿಢೀರನೆ 5 ಲೀಟರ್ಗೆ ಇಳಿಸಿರುವುದರಿಂದ ಬಡ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಕನ್ನಡ ಸೇನೆ ಆಗ್ರಹಿಸಿತು. ತಾಲೂಕು ಘಟಕದ ಅಧ್ಯಕ್ಷರಾದ ಸಂಗಮನಾಥ್ ಮಾತನಾಡುತ್ತಾ, ಸಾಮಾನ್ಯ ಬಡ ಜನರ ದಿನಬಳಕೆಯು ಮೂಲಭೂತ ಇಂಧನವಾಗಿದ್ದು ತಿಂಗಳಿಗೆ 5 ಲೀಟರ್ ಸಾಕಾಗದೆ ಪರದಾಡುತ್ತಿದ್ದಾರೆ. ನೆರೆ ರಾಜ್ಯಗಳಾದ ಆಂಧ್ರ ಮತ್ತು ಮಹಾರಾಷ್ಟ್ರಗಳಲ್ಲಿ 15 ಲೀಟರ್ ಸೀಮೆ ಎಣ್ಣೆ ವಿತರಿಸುತ್ತಿದ್ದು ನಮ್ಮ ರಾಜ್ಯದಲ್ಲಿಯೂ ಹೆಚ್ಚಳ ಪ್ರಮಾಣ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು. ಇವತ್ತು ರಾಜ್ಯ ಸರ್ಕಾರವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪಡಿತರ ಚೀಟಿದಾರರಿಗೆ ವಿತರಿಸುವ 6 ಲೀಟರ್ ಸೀಮೆಯನ್ನು ಈಗ ಕಡಿತಗೊಳಿಸಿ 5 ಲೀಟರ್ಗೆ ಈ ಪ್ರಮಾಣವನ್ನು ನಿಗದಿಪಡಿಸಿದ್ದಾರೆ. ಇದರಿಂದ ಬಡ ಕೂಲಿ ಕಾರ್ಮಿಕರಿಗೆ, ಮಧ್ಯಮ ವರ್ಗದವರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಯಾಕಂದರೆ ಇದು ಬಡವರ ಮೂಲ ಇಂಧನವು ಇದು ಆಗಿರೋದ್ರಿಂದ ದಿನ ಬೆಳಗ್ಗೆ ಆದರೆ ಇದರ ಸೀಮೆಎಣ್ಣೆಯ ಅವಶ್ಯಕತೆ ತುಂಬ ಅಗತ್ಯ ಇರುತ್ತದೆ. ಆದ್ದರಿಂದ ರಾಜ್ಯ ಸರ್ಕಾರವು ಈ ಕೂಡಲೇ ಏನು ಸೀಮೆಎಣ್ಣೆ ಕಡಿತಿರುವ ಆದೇಶವನ್ನು ಹಿಂಪಡೆದುಕೊಂಡು ಏನು ನೆರೆಯ ರಾಜ್ಯಗಳಾದ ಆಂಧ್ರ, ಮಹಾರಾಷ್ಟ್ರಗಳಲ್ಲಿ ಏನು ಪಡಿತರ ಚೀಟಿದಾರರಿಗೆ ಕನಿಷ್ಠ 15 ಲೀಟರ್ ಸೀಮೆಎಣ್ಣೆ ವಿತರಿಸ್ತಾರೆ. ಆ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಈ ಪ್ರಮಾಣವನ್ನು ಹೆಚ್ಚಿಗೆ ಮಾಡುವುದರ ಜೊತೆಗೆ ಈ ಕೂಡಲೇ ಏನು 1 ಲೀಟರ್ ಕಡಿತಗೊಳಿಸಿ 5 ಲೀಟರ್ ಏನು ವಿತರಿಸ್ತಾರೆ. ಈ ಆದೇಶನ ಹಿಂಪಡೆದುಕೊಂಡು ಈ ಮೊದಲು ಏನು ವಿತರಿಸಿರೋದು ಆ ರೀತಿ 6 ಲೀಟರ್ ಸೀಮೆಎಣ್ಣೆಯನ್ನು ವಿತರಿಸಬೇಕೆಂದು ಸಿದ್ದರಾಮಪ್ಪ ಪಾಟೀಲ್, ಅಶೋಕ್ ಕಪೂರ್, ಬಸವರಾಜ್ ನರೋಣಿ, ಆಕಾಶ್ ಉಪಾಧ್ಯಾಯಿ ಇನ್ನಿತರ ಕನ್ನಡ ಸೇನೆ ಕರ್ನಾಟಕ ಕಾರ್ಯಕರ್ತರು ಮನವಿ ಸಲ್ಲಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.